ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. I have given in my new book, will be available within 2-3 months, how non-vegetarian food is inviting cancer, diabetes, heart attack. ಗೊತ್ತಾಯ್ತಲ್ವಾ? ಸುನ 1 cup tea. I have written new book. Within 2-3 months, it will be published in new syllabus. How? What I said? A non-vegetarian urine is responsible for cancer, diabetes, heart attack. ಹಾಂ, ಮಾಂಸಾಹಾರ ಸೇವಿಸುವಂಥ ಮನುಷ್ಯನ ಮೂತ್ರ ಯಾವ ರೀತಿ ಕ್ಯಾನ್ಸರ್ ಕಾರಕ ಅಂತ ಅಂದ್ಬಿಟ್ಟು ನನ್ನ ಮುಂದೆ ಬರುತ್ತಿರೋಂಥ 2-3 ತಿಂಗಳಲ್ಲಿ ನಾನು ಪ್ರಸಾರ ಮಾಡುತ್ತಿರುವಂಥ ಪುಸ್ತಕದಲ್ಲಿ, ಹೊಸ ಪುಸ್ತಕದಲ್ಲಿ ಬರ್ತಾ ಇದೆ. Because meat is a alkaline, not it is a acidic food. ಕಾರಣ ಯಾಕೆ ಅಂದರೆ ಮಾಂಸ ಬಂದು ಆಲ್ಕಲಿನ್, ಆಮ್ಲಧರ್ಮಿ, acidic. ಕ್ಷಾರ ಅಲ್ಲ, ಅದು ಬಂದು ಆಮ್ಲೀಯ. ಕ್ಷಾರ ಅಲ್ಲ, ಆಲ್ಕಲೈನ್ ಅಲ್ಲ, ಅದು ಆಮ್ಲೀಯ, ಆಸಿಡಿಕ್. The human blood is having 7.4 pH value. ವಿಮ್ಲ ನಿರ್ದೇಶಾಂಕ. ಮನುಷ್ಯನ ರಕ್ತ pH ಅದು ಬಂದು 7.4 ಇರುತ್ತೆ. That means our blood is alkaline, not acidic. ನಮ್ಮ ಶರೀರ ಕ್ಷಾರಮಯ, ಅದು ಆಮ್ಲೀಯ ಅಲ್ಲ. And our blood want only alkaline food, do not want acidic food. ನಮ್ಮ ರಕ್ತಕ್ಕೆ ಕ್ಷಾರವಾದ ಆಹಾರವೇ ಬೇಕು, ಆ ಆಮ್ಲೀಯ ಆಹಾರ ಆಗುವುದಿಲ್ಲ. Non-vegetarian food is acidic. ಮಾಂಸಾಹಾರಿ ಆಸಿಡಿಕ್, ಆಮ್ಲೀಯ. Okay.